ಬಟ್ ಫಸ್ಟ್ಲಿ ನಮ್ಮನ್ನು ಯಾರೆಲ್ಲ ಇವತ್ತು ನೋಡ್ತಾ ಇದ್ದಾರೆ, ಎವ್ರಿಬಡಿ ವಿಲ್ ಬಿ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ನಾಯಿಗಳಂದರೆ. ಈಗ ನಾಯಿ ಸಾಕಿರೋರ್ದು ಒಂದು ಇಷ್ಟಿಷ್ಟು ಉದ್ದ ಬೇಕಾದ್ರೆ ಪತ್ರ ಬರೆಯೋ ಥರ ಪ್ರಶ್ನೆಗಳು ಇಟ್ಕೊಳ್ತಾರೆ. ಬಟ್ ಕಾಮನ್ ಸೈಕಾಲಜಿ ಏನು ಬಂದಾಗ ಕಾಮನ್ ಮ್ಯಾನ್ ಏನು ಬೀದಿ ನಾಯಿ ಭಯಗಳು ಅಲ್ಲಿಂದಲೇ ಶುರು ಮಾಡೋಣ. ಸೊ ಫಸ್ಟ್ಲಿ ಇವತ್ತು ನಮ್ಮ ಬೆಂಗಳೂರು ಅಂತ ಮಹಾನಗರ, ಬೆಂಗಳೂರಾಗಿರಲಿ ವರ್ಲ್ಡಲ್ಲಿ ಎಲ್ಲೇ ಇರೋ ಬೀದಿ ನಾಯಿದು ಒಂದು ಫೆನಾಮಿನಾ ಇದೆ. ಮನುಷ್ಯ ಅತಿ ಬುದ್ಧಿವಂತ ಪ್ರಾಣಿ ಆದ್ರೂ ಅದಕ್ಕಿಂತ ಕುಳ್ಳಿಗಿರೋ ಅಂತ ಒಂದು ಬಾಲ ಇರೋ ಪ್ರಾಣಿ ನೋಡಿದಾಗ ಒಳಗೆ ಮೀಟರ್ ಆಫ್ ಆಗುತ್ತೆ. ಸೊ ಫಸ್ಟ್ಲಿ ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಈ ನಾಯಿ ಸೈಕಾಲಜಿ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಆ್ಯಂಡ್ ಹೌ ಕ್ಯಾನ್ ಹ್ಯೂಮನ್ಸ್ ಪ್ರೊಟೆಕ್ಟ್ ಆರ್ ಸೆಲ್ಸ್ ಫ್ರಮ್ ಬೀದಿ ನಾಯಿ ಮೇನಿಯಾ, ಅಂದರೆ ಅಟ್ಟಿಸ್ಕೊಂಬರೋದಾಗಿರಲಿ ಅಥವಾ ಲಾಟ್ ಆಫ್ ಥಿಂಗ್ಸ್. Primarily, this is the first show I think out of all in the last 15 ವರ್ಷದಲ್ಲಿ ಸುಮಾರು 200 ಟಿ ವಿ ಡಿಸ್ಕಷನ್ಸ್ ಇರ್ಬೋದು, ಅಥವಾ ಹಲವಾರು ಯೂಟ್ಯೂಬ್ ಇರ್ಬೋದು, ಟೆಡ್ ಟಾಕ್ಸ್ ಇರ್ಬೋದು, ಜೋಶ್ ಟಾಕ್, ಎಲ್ಲೂ ಯಾರು ನನ್ನ ಆ ವಿಚಾರ ನೀವೀಗ ಕೇಳಿದ್ರಿ ನೋಡಿ, ಯಾರು ಶ್ವಾನ ಪ್ರಿಯರಲ್ಲ ಅಥವಾ ಡಾಗ್ ಓನರ್ಸ್ ಅಲ್ಲ. ಬಿಕಾಸ್ ಇಫ್ ಈ ಕಾಮನ್ಲಿ ವಿ ಸೇ 1 dog to 3 humans in terms of population. That's how it is in India. ಸೊ ಇಲ್ಲಿ ವಿ ಕ್ಯಾನ್ ಕನ್ಸಿಡರ್ 33% ಆರ್ ಪೆಟ್ ಓನರ್ಸ್, ಶ್ವಾನ ಮಾಲೀಕರು ಅಥವಾ ಶ್ವಾನ ಪೇರೆಂಟ್ಸ್. ಇಲ್ಲ, ನೆಕ್ಸ್ಟ್ 33% ಆ ಪ್ರಿಯರು, ಅವ್ರು ಇಟ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಮನೇಲಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಥವಾ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಗಂಡಿಗೆ ಇಷ್ಟ ಹೆಂಡ್ತಿಗೆ ಇಷ್ಟ ಇಲ್ಲ, ಅಥವಾ ಗಂಡ ಹೆಂಡ್ತಿಗೆ ಇಷ್ಟ, ಮಕ್ಕಳಿಗೆ ಅಲರ್ಜಿ, ಮನೇಲಿ ಅಜ್ಜಿ ಇದ್ದಾರೆ ಅವ್ರಿಗೆ ಆಗಲ್ಲ, ಅಥವಾ ಬಿಟ್ಟು ಹೋಗಬೇಕಾಗತ್ತೆ. ತುಂಬ ಜನದಲ್ಲಿ ಹಿಂದೆ ಒಂದು ಶ್ವಾನನ ಮನೇಲಿ ಕಳ್ಕೊಂಡ ಮೇಲೆ ಇನ್ನೊಂದನ್ನು ತಗೊಳ್ಳೋಕ್ಕೆ ಧೈರ್ಯ ಇರೋದಿಲ್ಲ. ಆ ನೋವು ನಾವು ಇನ್ನೊಂದು ಸತಿ ವಿ ಡೋಂಟ್ ವಾಂಟ್ ಟು ಗೋ ಥ್ರೂ ದ್ಯಾಟ್ ಅಂತಾರೆ. ಸೊ ದೇರ್ ಅದನ್ನು ನಾನು ಸೋಷಿಯಲ್ ಆರ್ ಫಿಸಿಕಲ್ ಅಫೋರ್ಡಬಿಲಿಟಿ ಅಂತೀನಿ. ಫಿನಾನ್ಷಿಯಲ್ ಅಫೋರ್ಡಬಿಲಿಟಿ ಇಸ್ ಒನ್, ಸೆಕೆಂಡ್ ಇಸ್ ಸೋಷಿಯಲ್ ಆರ್ ಫಿಸಿಕಲ್ ಅಫೋರ್ಡಬಿಲಿಟಿ. ಆ್ಯಂಡ್ ಫಿನಾನ್ಷಿಯಲ್ ಅಫೋರ್ಡಬಿಲಿಟಿ ಅಂದಾಗ ಪರ್ಚೇಸ್ ಮಾಡೋದು ಅಂತಲೇ ಅಲ್ಲ, ಈವನ್ ಇಫ್ ಯು ಅಡಾಪ್ಟ್ ಅ ಪಪ್ಪಿ ಅದಕ್ಕೆ ಆದ ಖರ್ಚುಗಳಿರುತ್ತೆ, ದಟ್ ಕಮ್ಸ್ ಆನ್ ದ ಫಿನಾನ್ಷಿಯಲ್ ಅಫೋರ್ಡಬಿಲಿಟಿ. ಸೋಷಿಯಲ್ ಫಿಸಿಕಲ್ ಅಂದಾಗ ಸೋಷಿಯಲ್, ಅಕ್ಕಪಕ್ಕದ ಮನೇಲಿ ಶ್ವಾನಗಳ ನಾಯಿಗಳಿದೆಯಾ, ಮೇಲೆ ಕೆಳಗೆ ನಾಯಿ ಇದೆಯಾ, ನೀವು ವಾಕಿಂಗ್ ಕರ್ಕೊಂಡು ಹೋದ ಬೇರೆ ನಾಯಿಗಳು ಬರುತ್ತಾ. ಸೊ ದೋಸ್ ಆರ್ ಥಿಂಗ್ಸ್ ವಿಲ್. ಮನೇಲಿ ಚಿಕ್ಕ ಮಕ್ಕಳಿದಾರಾ ಇಲ್ವಾ, ಸೊ ಗಂಡು ತೊಗೊಳ್ಳೋದಾ ಹೆಣ್ಣು ತೊಗೊಳ್ಳೋದಾ, ಆಲ್ ದಿಸ್ ಕಮ್ಸ್ ಎಸ್ ಎ ಕ್ವೆಶ್ಚನ್ ವಿತ್ ಸೋಷಿಯಲ್ ಅಫೋರ್ಡಬಿಲಿಟಿ. ಫಿಸಿಕಲ್ ಅಫೋರ್ಡಬಿಲಿಟಿ ಅಂದಾಗ ತಳಿಗಳಿಗೆ ಹೋದಾಗ, ಐ ಗೋಯಿಂಗ್ ಫಾರ್ ಅ ಬಾಕ್ಸರ್ ಆರ್ ಅನ್ ಇಂಡಿ ಆರ್ ಅ ಮುದೋಳ್ ಆರ್ ಅ ಜರ್ಮನ್ ಶೆಪರ್ಡ್, ಹಸ್ಕಿ. In fact, Nenne, there is a release from the High Court recently that Rottweilers and other ferocious the dogs ferocious breeds na in ಮುಂದಕ್ಕೆ ಬಿಡೋದಿಲ್ಲ. So the ones you ಸೀಕಿಂಗ್ have ಬ್ಯಾನ್ ಅಲ್ಲ, ಇನ್ನೂ ಬ್ಯಾನ್ ಆಗಿಲ್ಲ. ಬ್ಯಾನ್ ಆಗಿದೆ, ನಿನ್ನೆ ಆರ್ಡರ್ ಆಯಿತು. ಸೀಕಿಂದ ಪಾಸ್ ಆಗ್ಬಿಟ್ಟಿದೆ. ಪಾಸ್ ಆಗಿದೆ. ಸೊ the ones you have needs to be neutered. ಸೊ ಇರೋದನ್ನ ಮುಂಚೆ ಏನಾಗೋದು ಅಂದರೆ they were half and half of rules and regulations. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ BBMPದು ಕೆಲವಾರು ವರ್ಷಗಳ ಹಿಂದೆ ವೆನ್ ಐ ವಾಸ್ ಅನ್ ಅಡ್ವೈಸರ್, ಬಿಫೋರ್ ದಟ್ ದೇರ್ ವಾಸ್ ಅ ರೂಲ್ ದಟ್ ದೀಸ್ ಆರ್ ದ ಬ್ರೀಡ್ಸ್ ಮಾತ್ರ ಇಟ್ಕೋಬೋದು ಅಂತ. ಆ್ಯಂಡ್ ಇಟ್ ವಾಸ್ ಕಾಪಿ ಪೇಸ್ಟೆಡ್ ಫ್ರಮ್ ಸಿಂಗಪೂರ್ ಮುನ್ಸಿಪಲ್ ಲಾಸ್. ಸೊ ಅದರಲ್ಲಿ ಇದ್ದಿದ್ದು 20 ಬ್ರೀಡಲ್ಲಿ 18 ಬ್ರೀಡ್ ಇಂಡಿಯಾಲಿ ಇಲ್ವೇ ಇಲ್ಲ, 2 ಬ್ರೀಡ್ಸ್ ಇದ್ದಿದ್ದು ಬೆಂಗಳೂರಲ್ಲಿ ಇಟ್ಕೋಬೇಕು ಅಂದರೆ. ಇನ್ನು 18 ಬ್ರೀಡ್ ಬೆಂಗಳೂರಲ್ಲಿ ಅವೈಲೇಬಲೇ ಇರಲಿಲ್ಲ. ರೀಸೆಂಟ್ ಆಗಿ ಮಾಡಿರೋ ಇದರಲ್ಲಿ ಹಿಂದೆ ಅರೌಂಡ್ 4-5 years ago, ಪ್ರೀ ಕೋವಿಡ್. ಸೊ ಅವಾಗ ಏನಾಯ್ತು, ಗೋಲ್ಡನ್ ರಿಟ್ರೀವರ್ ಇರಬಾರ್ದು ಅಂತ ಇತ್ತು ಅದರಲ್ಲಿ, ಅಂದರೆ ಇಟ್ ವಾಸ್ ಇನ್ ದ ಲಿಸ್ಟೆಡ್. ಸೊ ಇರೋದನ್ನ ಏನು ಮಾಡೋದು ಅನ್ನೋ ಪ್ರಶ್ನೆ ಬಂತು. ಬಟ್ ರೈಟ್ ನಾವು ಈಗ ಡೆಲ್ಲಿ ಹೈಕೋರ್ಟಲ್ಲಿ ಬಂದಿರೋ ರೀತಿಯಲ್ಲಿ ಇರೋ ಡಾಗ್ಸ್ನ ನ್ಯೂಟ್ರ್ ಮಾಡಿ ಇಟ್ಕೋಬೋದು, ಇನ್ನು ಮುಂದಕ್ಕೆ ಅದನ್ನು ಬ್ರೀಡ್ ಮಾಡೋದು ಬೇಡ. ಆ್ಯಂಡ್ ದೇ ವೆರಿ ಪರ್ಟಿಕ್ಯುಲರ್. ಫಾರ್ ಎಕ್ಸಾಂಪಲ್ ಮ್ಯಾಸ್ಟಿಫ್ ಅಂತ ಬಂದಾಗ ದೇರ್ ಇಸ್ ಫ್ರೆಂಚ್ ಮ್ಯಾಸ್ಟಿಫ್, ದೇರ್ ಇಸ್ ಇಂಗ್ಲಿಷ್ ಮ್ಯಾಸ್ಟಿಫ್, ದೇರ್ ಇಸ್ ಸೌತ್ ಆಫ್ರಿಕನ್ ಮ್ಯಾಸ್ಟಿಫ್, ದೇರ್ ಇಸ್ ಕೊರಿಯನ್ ಮ್ಯಾಸ್ಟಿಫ್, ಟಿಬೆಟಿಯನ್ ಮ್ಯಾಸ್ಟಿಫ್, ದೇರ್ ಇಸ್ ಇಂಡಿಯನ್ ಮ್ಯಾಸ್ಟಿಫ್, ಬಾಕರ್ವಾಲ್ ಇಸ್ ಕಾಲ್ಡ್ ಇಂಡಿಯನ್ ಮ್ಯಾಸ್ಟಿಫ್. So there are so many mastiffs. So which one anta, but they put in bracket telling it's for Boerboel anta. That's a South African mastiff. Hang nodokodre English mastiff anta ಏನಂತೀವಿ, that is the gentle giant. That's the breed of a dog in the world where you can leave any unknown infant, child ಅಲ್ಲ, ಒಂದು 3 ತಿಂಗಳ ಮಗು ತೊಗೊಂಡೋಗಿ ಒಂದು 100 kg ನಾಯಿ ಮುಂದೆ ನೀವು ಬಿಟ್ರು ನೋಡ ಕೂತ್ಕೊಳ್ದಂಗೆ ನೋಡ್ಕೊಳ್ಳುತ್ತೆ, ರಿಗಾರ್ಡ್ಲೆಸ್ ಆಫ್ ಓನರ್ ನಾಯಿ ಅಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಮಗು ಆದ್ರೂ. So they're the most gentle of dogs. So I was wondering mastiff ಅಂದಾಗ ಹೇಗೆ ಅಂತ. So I'm not promoting mastiffs here. What I meant was every breed idu barutte. So normally people talk about that. You rightly asked me, what do we do for the first 33 pet owners? We will be discussing. Pet lovers, we will obviously discuss. Address. The last 34% are people, we call them cynophobic people. ಅಂದರೆ ಶ್ವಾನಗಳ ಅವ್ರಿಗೆ ಆಗೋದಿಲ್ಲ, ಭಯ ಒಂದು, ಹಿಂಸೆ ಅಥವಾ ಅಸಹ್ಯ ಒಂದು. ಅಂದರೆ ಜೊಲ್ ಸುರ್ಸತ್ತೆ, ಕೂದಲು ಬೀಳತ್ತೆ, ಗಲೀಜು ಮಾಡುತ್ತೆ, ವಾಸನೆ ಬರುತ್ತೆ. ದಿಸ್ ಇಸ್ ಒನ್. ಸೆಕೆಂಡ್ ಇಸ್ ಫಿಯರ್ಗೆ ವಿಲ್ ಲುಕ್ ಎಟ್ ಇಟ್ ಫಸ್ಟ್, ಬಿಕಾಸ್ ಭಯ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ನಿಮ್ಗೆ ಎಷ್ಟೇ ಭಯ ಇರಲಿ, ನೀವು ಎಷ್ಟೇ ದೊಡ್ಡವರು ಚಿಕ್ಕವರು ಸಾವುಕಾರು ಬಡವರು ಆದ್ರೂ
ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ಯು ಹ್ಯಾವ್ ಟು ಕೋ ಎಕ್ಸಿಸ್ಟ್ ವಿತ್ ಡಾಗ್ಸ್ ರಿಗಾರ್ಡ್ಲೆಸ್ ಆಫ್ ಯು ಡೋಂಟ್ ವಾಂಟ್. ರೋಡಲ್ಲಿ ಇದ್ದೇ ಇರುತ್ತೆ, ನಿಮ್ಮ ಬೇಸ್ಮೆಂಟಲ್ಲಿರುತ್ತೆ, ಆಫೀಸಲ್ಲಿರುತ್ತೆ, ಪಾರ್ಕಲ್ಲಿರುತ್ತೆ, ಎನಿವೇರ್ ಯು ಸಿ ಯು ವಿಲ್ ಫೈಂಡ್ ಒನ್. ಸೊ ವಿ ಕೆನಾಟ್ ಲಿವ್ ವಿತೌಟ್ ದೆಮ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಸೇಸ್ ದಟ್ ದೇ ಹ್ಯಾವ್ ಈಕ್ವಲ್ ರೈಟ್ಸ್ ಟು ಲಿವ್. ಸೊ ವೆರಿ ಇಂಪಾರ್ಟೆಂಟ್ ರೀಲೊಕೇಶನ್. ಯಾರಿಗೋ ದುಡ್ಡು ಕೊಟ್ಬಿಡ್ತೀವಿ, ಇಷ್ಟು ನಾಯಿ ತೊಗೊಂಡು ಬೇರೆ ಏರಿಯಾಲಿ ಬಿಟ್ಬಿಡಿ, ಕಾಡು ಹತ್ರ ಬಿಟ್ಬಿಡಿ, ಅಥವಾ ಆಗತ್ತಾ? ರಿಲೊಕೇಶನ್ಗೆ ಪ್ರಯತ್ನ ಪಟ್ಟಿರೋರು ಇಟ್ ಇಸ್ ಪನಿಷಬಲ್ ಅಫೆನ್ಸ್. ಪಾಯ್ಸನಿಂಗ್ ದೀಸ್ ಡಾಗ್ಸ್ ಇಸ್ ಅ ಪನಿಷಬಲ್ ಅಫೆನ್ಸ್. ಕೆಲವು ತಿಂಗಳ ಹಿಂದೆ ಏರ್ಪೋರ್ಟ್ ಹತ್ರ ಕೆಲವೊಂದು 5-star ಹೋಟ್ಲ್ ಹತ್ರ ಫ್ಯೂ ಡಾಗ್ಸ್ ವರ್ ಫೌಂಡ್ ಡೆಡ್ ಬಿಕಾಸ್ ದೇ ವರ್ ಪಾಯ್ಸನ್ಡ್ ಅಂತ. ಸೊ ವೆದರ್ ದೇ ವರ್ ಡೈರೆಕ್ಟ್ಲಿ ಪಾಯ್ಸನ್ಡ್ ಆರ್ ವಾಟ್ ಆಲ್ಸೋ ಹ್ಯಾಪನ್ಸ್ ಇಸ್ ದಟ್ ಪೆಸ್ಟ್ ಕಂಟ್ರೋಲ್ ಅಂತ ಹೇಳಿ ರ್ಯಾಟ್ಸಿಗೆ ಪಾಯ್ಸನ್ ಇಡ್ತಾರೆ. ಆ್ಯಂಡ್ ರ್ಯಾಟ್ಸ್ ಆರ್ ರೋಡೆಂಟ್ಸ್ ಫಾರ್ಮ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಪಲ್ ಡಯಟ್ ಫಾರ್ ದ ಇಂಡಿಯನ್ ಸ್ಟ್ರೀಟ್ ಡಾಗ್ಸ್. ದಟ್ ಇಸ್ ದ ರೆಗ್ಯುಲರ್ ಮೀಲ್. ಸೊ ಹಾಗಾಗಿ ಲಾಟ್ ಆಫ್ ಟೈಮ್ಸ್ ವಾಟ್ ಹ್ಯಾಪನ್ಸ್, ಆ್ಯನಿಮಲ್ ಫೀಡರ್ಸ್ ಏನಿರ್ತಾರೆ, ಅಥವಾ ಇಫ್ ದೆ ಗೆಟ್ ಇನ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಕನ್ಸಿಡರ್ XYZ ಗೇಟೆಡ್ ಕಮ್ಯುನಿಟಿ ಇರ್ಬೋದು, ಅಥವಾ ಟೆಕ್ ಪಾರ್ಕ್ ಇರ್ಬೋದು. ಸೊ ಇಫ್ ದೇ ಕ್ಯಾನ್ ಕಾರ್ನರ್ ಡೌನ್ ಆನ್ ಅನ್ ಏರಿಯಾ ದಟ್ ಇಸ್ ದ ಗೋಮಾಳ ಜಾಗ ಅಥವಾ ರಾಜಕಾಲುವೆ ಜಾಗ, ಇಟ್ ಬಿಲಾಂಗ್ಸ್ ಟು ದ ಗೌರ್ಮೆಂಟ್. ನೀವು ಅಲ್ಲೇನು ಮಾಡೋಕ್ಕಲ್ಲ, ಟ್ರಾನ್ಸ್ಫಾರ್ಮರ್ ಕೆಳಗಡೆ ಇರೋ ಜಾಗ, ಆ ಥರದನ್ನ ಫೆನ್ಸ್ ಮಾಡಿ ಈ ಡಾಗ್ಸ್ಗೆ ಅಲ್ಲಿ ಆಹಾರ, ಅಂದರೆ ಹೂ ಎವರ್ ಫೀಡರ್ಸ್ ಆರ್ ಅಲ್ಲೇ ಕೊಡೋ ಥರ ಆದಾಗ ಡಾಗ್ಸ್ ಕೆನ್ ಕಮ್ ದೇರ್. ಸ್ಲೋಲಿ ಆಫ್ಟರ್ ಫ್ಯೂ ಡೇಸ್ ಕ್ರಿಯೇಟ್ ಅನ್ ಎನ್ಕ್ಲೋಜರ್, ನಾಟ್ ಟು ಕೆನಲ್ ದೆಮ್. ಮಿನಿಮಮ್ ಅಂದರೆ 10 ನಾಯಿಗೆ ಅಂದರೆ ಒಂದು ಅರ್ಧ ಎಕರೆ ಆದರೂ ಜಾಗ ಇರಬೇಕು, 10ರಿಂದ 20 ನಾಯಿವರೆಗೂ. ಶೇಡ್ ಇಟ್ಟು, ನೀರಿಟ್ಟು, ಊಟ ಅದಷ್ಟು ಸಿಕ್ಕಲ್ಲಿ ಬರೋಕ್ಕೆ ಶುರು ಆದಾಗ ದೇ ಸ್ಟಾಪ್ ಫೀಡಿಂಗ್ ಆನ್ ದ ರೋಡೆಂಟ್ಸ್. ಅವಾಗೇನಾಗುತ್ತೆ, ದೇ ನೋ ಅ ಪ್ಲೇಸ್ ದಟ್ ದೇ ಆರ್ ಗೆಟಿಂಗ್ ಫುಡ್, ದೇ ಆರ್ ನಾಟ್ ರೀಲೊಕೇಟೆಡ್. ಈ ಅನುಕೂಲದಲ್ಲಿ ನೆಕ್ಸ್ಟು BBMP ಅವ್ರು ಬರ್ತಾರೆ, ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಯಾರು ಇಲ್ಲ, NGOನ ನೀವು ಯು ಕ್ಯಾನ್ ಹೈಯರ್. ಈಗ ಔಟ್ಸೈಡ್ BBMP ಲಿಮಿಟ್ಸ್ ಇದೆ, ಏನು ಮಾಡೋದು? ಎನ್ NGO ಕಮ್ಸ್, ಯು ಕ್ಯಾನ್ ಕ್ಲೋಸ್ ದ ಡೋರ್ಸ್, ಗೇಟ್ಸ್ ಆ್ಯಂಡ್ ಕೀಪ್ ದೆಮ್ ದೇರ್. ಸೊ ಅವ್ರಿಗೆ ವ್ಯಾಕ್ಸಿನೇಷನ್ ಇರ್ಬೋದು, ಸರ್ಜರೀಸ್ ಇರ್ಬೋದು, ಇದರಿಂದ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಸರ್ಜರೀಸ್ಗೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಪ್ರಾಬಬ್ಲಿ ದ ಓನ್ಲಿ ಲೀಗಲ್ ಮೆಥಡ್ ವೇರ್ ಯು ಕ್ಯಾನ್ ಹೆಲ್ಪ್ ದೆಮ್. ತುಂಬ ಜನ ಏನಂತಾರೆ, ಈ ಥರ ಮಾಡೋಕ್ಕೆ ಹೋದಾಗ ಇಲ್ಲ ಅವ್ರು ನಿಲ್ಲಬೇಕು, ಅಲ್ಲೇ ಬಿಟ್ಬಿಡಿ, ಅವ್ರ ಪಾಡ್ಗವ್ರು ಆ ರೋಡಲ್ಲಿ ಇದ್ಕೊಳ್ಳಿ. ಐ ಅಗ್ರಿ, ಅವ್ರ ಪಾಡ್ಗವ್ರು ರೋಡಲ್ಲಿ ಇದ್ಕೊಳ್ಳಿ, ಬಟ್ ಅದೇ ರೋಡ್ ಕೊನೆಯಲ್ಲಿ ಇಫ್ ವಿ ಕ್ಯಾನ್ ಕ್ರಿಯೇಟ್ ಅ ಜಾಗ, ಇಟ್ಸ್ ಆಲ್ವೇಸ್ ಬೆಟರ್. ಬಿಕಾಸ್ ರೋಡಲ್ಲಿ ಇದ್ದಾಗ ಯಾರ ಮನೇಲೂ ಯು ಕೆನಾಟ್ ಟೆಲ್ ಇಲ್ಲಿಗೂ ಔಷಧಿ ಹಾಕ್ಬೇಡಿ, ಜಿರ್ಲೆಗೆ ಔಷಧಿ ಹಾಕ್ಬೇಡಿ. ಆ್ಯಂಡ್ ವಾಟ್ ಎವರ್ ಪೆಸ್ಟಿಸೈಡ್ಸ್ ಆರ್ ವಾಟ್ ಎವರ್ ಗಿಡಕ್ಕೆ ಹಾಕೋದು ಅದೆಲ್ಲ ನೀರಿಗೆ ಬರುತ್ತೆ, ಆ್ಯಂಡ್ ಅದೇ ನೀರು ನಾಯಿ ಕುಡಿಯುತ್ತೆ. ವೈ ಇಸ್ ದಟ್ ವಿ ಸಿ ಇನ್ ಅಡ್ವರ್ಟೈಸ್ಮೆಂಟ್ ದಟ್ ಅ ಪೆಸ್ಟ್, ನೀವು ಇಲ್ಲಿ ಔಷಧಿ ಹಾಕಿದ್ರೆ ಆಚೆ ಹೋಗಿ ಸಾಯುತ್ತೆ ಮನೆಯಿಂದ. ಇಸ್ ಬಿಕಾಸ್ ವೆನ್ ದೇ ಫೀಲ್ ಬ್ರೆತ್ಲೆಸ್ನೆಸ್, ದೇ ಥಿಂಕ್ ಇಲ್ಲಿ ಗಾಳಿ ಸಿಗ್ತಿಲ್ಲ, ಸೊ ದೇ ಗೋ ಔಟ್. ಆಚೆ ಹೋದ ತಕ್ಷಣ ಇಟ್ಸ್ ಈಸಿ ಫಾರ್ ಅ ಕ್ರೋ ಟು ಪಿಕ್ ಇಟ್ ಅಪ್. ಅರ್ಧ ತಿಂದು ಬೀಳ್ಸತ್ತೆ, ಅದನ್ನ ತಿರ್ಗಾ ನಾಯಿ ತಿನ್ನುತ್ತೆ, ಅಥವಾ ಕ್ರೋ ಬೀಳಿಸ್ಬಿಡ್ತು, ಅಥವಾ ಅದೇ ನಾಯಿಗೆ ಸಿಕ್ತು, ನಾಯಿ ತಿಂತು ಹುಳನ ಹುಪ್ಪಟೆನ, ಅಥವಾ ಜಿಲ್ಲೆ ನೀಲಿ ತಿಂತು, ಇಲ್ಲಿನ ನಾಯಿ ತಿಂತು, ದೆನ್ ಅಗೇನ್ ದೇ ಪಾಯ್ಸನ್ಡ್. ಸೊ ದಟ್ ಸೈಕಲ್. ಅದ್ರ ಬದಲು ಇಫ್ ದ XYZ ಕಂಪನೀಸ್, ಸಾಫ್ಟ್ವೇರ್ ಕಂಪನೀಸ್, ಇಂಡಸ್ಟ್ರೀಸ್, ಟೆಕ್ ಪಾರ್ಕ್ಸ್, ಮಾಲ್ಸ್, gated communities, apartment association, they can create a place where these dogs can live and give them support. It's always better. Where I would educate pet enthusiasts to allow them to do it, because it helps the dog at the end of the day. ನಾವು ಮನೆಗೆ ತೊಗೊಂಡೋಗಂತೂ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಯಾರೋ ಏನೋ ಮಾಡೋರ್ಗೂ ನಾವು ಬೇಡ ಹತ್ಪಾಡ್ಗದು ಇರಲಿ, ಫ್ರೀ ಆಗಿರಲಿ, ಬಿಟ್ಬಿಡಿ, ಅವ್ರನ್ನ ಕಟ್ಟಾಗ್ತಿಲ್ಲ, ಗೂಡಲ್ಲಿ ಹಾಕ್ತಿಲ್ಲ. ಇಟ್ಸ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಸೊ ದಟ್ ವಿಲ್ ಹೆಲ್ಪ್ ಇನ್ ದ ಲಾಂಗ್ ರನ್.